ಎಲ್ಲ ಧ್ಯಾನ ಮಿತ್ರರಿಗೆ ದೇವರಾಜು ಮಾಡುವ ನಮಸ್ಕಾರಗಳು. ಇಂದು ಒಂದು ಸ್ಮಾಲ್ ಕಾನ್ಸೆಪ್ಟ್ನನ್ನು ಡಿಸ್ಕಸ್ ಮಾಡೋಣ. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ಅವರ ಸ್ಪಿರಿಚುವಲ್ ಟಾಕ್ಸ್ನಲ್ಲಿ ಅದೇ ಆಧ್ಯಾತ್ಮಿಕ ಭಾಷಣಗಳಲ್ಲಿ ಸಾಕಷ್ಟು ಅವರು ಮುಖ್ಯವಾದ ಕಾನ್ಸೆಪ್ಟ್ಸ್ ಬಗ್ಗೆ ಯೂಸ್ ಮಾಡಿ ಎಕ್ಸ್ಪ್ಲೇನ್ ಮಾಡಾರೆ. ಅದ್ರ ಬಗ್ಗೆ ಅವರು ಆಗಾಗ್ಗೆ ಹೇಳ್ತಾನೆ ಇರ್ತಾರೆ. ಯಾಕೆಂದರೆ ಅವು ನಮ್ಮ ಆತ್ಮ ಪುರೋಗತಿಗೆ, ನಮ್ಮ ಓವರಾಲ್ ಡೆವಲಪ್ಮೆಂಟ್ಗೆ ತುಂಬ ಬೇಕಾಗಿದ್ದವು. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಳವಡಿಸ್ಕೊಳ್ಬೇಕು ಅಂತ ಅವರು ಈ ಕಾನ್ಸೆಪ್ಟ್ಸ್ನ ಅವರು ಆಗಾಗ್ಗೆ ಯೂಸ್ ಮಾಡ್ತಾನೆ ಇರ್ತಾರೆ. ಅಂಥ ಕಾನ್ಸೆಪ್ಟ್ಸ್ನಲ್ಲಿ ಒಂದನ್ನು ನಾವು ಈ ದಿನ ವಿಚಾರ ಮಾಡೋಣ. ಅದು ಈಟ್ ವೈಲ್ ಯು ಆರ್ ಈಟಿಂಗ್, ವಾಕ್ ವೈಲ್ ಯು ಆರ್ ವಾಕಿಂಗ್. ಈಟ್ ವೈಲ್ ಯು ಆರ್ ಈಟಿಂಗ್ ಅಂದರೆ ನೀವು ಊಟ ಮಾಡೋವಾಗ ಊಟವನ್ನೇ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತೆ. ಹೌದು, ನಾವು ಊಟ ಮಾಡ್ತೀವಲ್ವ, ಇನ್ನೇನು ಬೇರೆದೇನು ಮಾಡಲ್ಲವ ಅಂದ್ಕೊತೀವಿ. ಬಟ್ ಅವ್ರೇನಕ್ಕೆ ಕೇಳೋದಂದರೆ ಈಟ್ ವೈಲ್ ಯು ಆರ್ ಈಟಿಂಗ್ ಅಂದರೆ ನಮ್ಮ ಊಟ ಮಾಡಬೇಕಾದ್ರೆ ನಮ್ಮ ಫೋಕಸ್ಸು ಊಟದ ಮೇಲೆ ಇರಬೇಕು. ನಮ್ಮ ಗಮನ ಫುಲ್ ಕಾನ್ಸಂಟ್ರೇಷನ್, ಫುಲ್ ಅಟೆನ್ಷನ್ ನಾವು ಊಟದ ಬಗ್ಗೆನೇ ಗಮನ ಕೊಡಬೇಕು. ಊಟ ಮಾಡುವುದರಲ್ಲೇ ನಿಮಗ್ನರಾಗಿರಬೇಕು ಅಂತ ಅವರು ಹೇಳೋದು. ಬಟ್ ನಾವೇನು ಮಾಡ್ತೀವಿ ಅಂದರೆ ಊಟ ಮಾಡೋವಾಗ ನಮಗೆಲ್ಲ ಗೊತ್ತಿದೆ, ಊಟ ಮಾಡೋ ಟೈಮ್ನಲ್ಲಿ ನಾವು ಟಿ ವಿ ಹಾಕ್ಕೊಂಡು ಧಾರಾವಾಹಿ ನೋಡ್ತಾ ಇರ್ತೀವಿ, ಅಥವಾ ಬೇರೆ ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಕೂತ್ಕೊತೀವಿ. ಆ ಧಾರಾವಾಹಿಗಳಲ್ಲಿ ಏನಾಗ್ತೈತೆ, ನಿನ್ನೆ ಹಿಂದಾಗಿತ್ತು, ಅವ್ರ ಮನೆಯಲ್ಲಿ ಏನು ನಡೆದಿದೆ, ಪಕ್ಕದ ಮೇಲೆ ಏನು ಮಾಡ್ತಾನೆ, ಅವನೇ ಥರ ಟೀಸ್ ಮಾಡ್ತಾನೆ, ಅವನೇ ಥರ ಕನ್ನಿಂಗ್ನಲ್ಲಿ ಬಿಹೇವ್ ಮಾಡ್ತಾನೆ, ಅತ್ತೆ ಈ ಸೊಸೆ ಬಗ್ಗೆ ಅವ್ರು ಏನೇನು ಈ ಥರ ಅಂದರೆ ಬೇಕಿಲ್ದ ಬಗ್ಗೆ ಅದು ಸ್ಟೋರಿಯಲ್ಲಿ ಇರ್ತದೆ. ಅಂದರೆ ನಮ್ಮ ಕಾನ್ಸಂಟ್ರೇಷನ್, ನಮ್ಮ ಅಟೆನ್ಷನ್ ಎಲ್ಲ ಆ ಟಿ ವಿನಲ್ಲಿರುತ್ತೆ. ನಾವು ತಿಂತಾ ಇರ್ತೀವಿ, ನಾವೇನು ತಿಂತಾಯಿದ್ದೆವು, ಎಷ್ಟು ತಿಂತಾಯಿದ್ದೆವು ನಮಗೇನು ಗೊತ್ತಾಗಲ್ಲ, ಅವೇರ್ನೆಸ್ ಇರೋಲ್ಲ. ಊಟ ಮಾಡ್ತಾಯಿರ್ತೀವಿ, ಬಟ್ ನಾವು ಊಟನ ಎಂಜಾಯ್ ಮಾಡಲ್ಲ. ವಿ ಮಸ್ಟ್ ಎಂಜಾಯ್ ದ ಫುಡ್ ದಟ್ ವಿ ಆರ್ ಈಟಿಂಗ್. ಅದೇ ಇದರ ಅರ್ಥ. ದಟ್ ಮೀನ್ಸ್ ಈಟ್ ವೈಲ್ ಯು ಆರ್ ಈಟಿಂಗ್. ಊಟ ಮಾಡೋವಾಗ ಕ್ಲೀನಾಗಿ ಊಟ ಮಾಡಬೇಕು, ಕಾನ್ಸಂಟ್ರೇಷನ್ ಮಾಡಬೇಕು. ದಟ್ ಮೀನ್ಸ್ ಯುವರ್ ಬಾಡಿ ಆ್ಯಂಡ್ ಮೈಂಡ್ ಶುಡ್ ಬಿ ಫೋಕಸ್ಡ್ ಆನ್ ದಿ ವರ್ಕ್ ದಟ್ ಯು ಆರ್ ಡೂಯಿಂಗ್ ಅಟ್ ಪ್ರೆಸೆಂಟ್. ದಟ್ ಇಸ್ ಕಾಲ್ಡ್ ಮೈಂಡ್ಫುಲ್ನೆಸ್ ಅಂತಾರೆ. ದ ಟಾಪಿಕ್ ಆಫ್ ದಿ ಟುಡೇಸ್ ಈಸ್ ಮೈಂಡ್ಫುಲ್ನೆಸ್. ಏನೇ ಕೆಲಸ ಮಾಡಿದ್ರೂ ಫುಲ್ ಅಟೆನ್ಷನ್ ಮಾಡಬೇಕು, ಫುಲ್ ಕಾನ್ಸಂಟ್ರೇಷನ್ ಮಾಡಬೇಕು. ನಮ್ಮ ಫೋಕಸ್ ಎಲ್ಲ ಆ ಕೆಲಸದ ಮೇಲೆ ಇರಬೇಕು. ದ ರಿಸಲ್ಟ್ ವಿಲ್ ಬಿ ಗುಡ್. ಈಟ್ ವೈಲ್ ಯು ಆರ್ ಈಟಿಂಗ್ ಅಂದರೆ ನಾವು ಊಟ ಮಾಡೋವಾಗ ಕಂಪ್ಲೀಟಾಗಿ ನಮ್ಮ ಅಟೆನ್ಷನ್ನು, ನಮ್ಮ ಫೋಕಸ್ಸು, ನಮ್ಮ ಕಾನ್ಸಂಟ್ರೇಷನ್ನು ಅದರಲ್ಲೇ ಇರಬೇಕು. ಅಂದರೆ ಆ ಊಟನ ಎಂಜಾಯ್ ಮಾಡಬೇಕು. ಆವಾಗ ನಮಗೆ ಹೆಲ್ತ್ಗೂ ಒಳ್ಳೆಯದಾಗುತ್ತೆ, ನಮಗೇನು ತಿಂತಾ ಇದ್ದೀವಿ ಅಂತ ಅವೇರ್ನೆಸ್ ಬರುತ್ತೆ. ನಾವು ಅದ್ರಲ್ಲಿ ಸ್ವಲ್ಪ ಜನ ಏನು ಮಾಡ್ತಾರೆ, ಊಟ ಮಾಡೋ ಟೈಮ್ ಕರೆಕ್ಟ್ಗೆ ಫೋನ್ ಮಾಡೋದು. ಆ ಫೋನ್ ಅಲ್ಲೇನು ನಡೆದೈತೆ, ಅವರೇನು ಅಂದ್ಕೊಂಡ್ರು, ಅದ್ಯಾಕೆ ಹಿಂಗಾಯಿತು. ದಟ್ ಮೀನ್ಸ್ ನೀವು ಇಲ್ದಿದ್ದು ಉದ್ವೇಗನ ನಾವು ಮೈಂಡಲ್ಲಿ ಆ ಥರ ಸೃಷ್ಟಿ ಮಾಡ್ಕೊತಾ ಇರ್ತೀವಿ. ನಾವೇನು ಆ ಊಟ ಮಾಡ್ತಾ ಇರೋದು, ಏನೋ ಊಟ ಮಾಡಬೇಕಲ್ಲ ಮಾಡ್ತಾ ಇರ್ತೀವಿ ಒಂದು ಕಡೆ, ಬಟ್ ನಾವು ಕರೆಕ್ಟಾಗಿ ಅಗೀತಾ ಇದ್ದೀವ, ನುಂಗ್ತಾ ಇದ್ದೀವ ಅಂತ ಅದ್ರ ಬಗ್ಗೆ ಅವೇರ್ನೆಸ್ ಇರಲ್ಲ. ನಾವು ಸುಮಾರು ಈವನ್ ಆಫೀಸ್ಗಳೊಳಗೆ ನೋಡ್ತೀವಿ, ಈ ಲಂಚ್ ಟೈಮಲ್ಲಿ ಬಿಟ್ಟವಾಗ ಕುತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಯಾರೂ ಊಟನ ಎಂಜಾಯ್ ಮಾಡಲ್ಲ. ಮೋಸ್ಟ್ ಆಫ್ ದಿ ಪೀಪಲ್ ಆ ಊಟ ಮಾಡೋ ಟೈಮಲ್ಲೇ ಫೋನ್ ಮಾಡೋದು, ಫೋನಲ್ಲಿ ಮಾತಾಡ್ತಾ ಇರೋದು, ಒಂದು ಕಡೆ ಊಟ ಮಾಡ್ತಾಯಿರೋದು. ಅಂದರೆ ನಿಮ್ಮ ಮೈಂಡೆಲ್ಲ ಅವನು ಏನು ಹೇಳ್ತಾವನೆ, ಏನು ಡಿಸ್ಕಸ್ ಮಾಡ್ತಾನೆ ಅದ್ರ ಬಗ್ಗೆನೇ ಗಮನ ಇರುತ್ತೆ ವಿನಃ ನೀವು ಊಟ ಏನು ತಿಂತಾಯಿದ್ದೀರ, ಹೆಂಗಿದೆ, ಯಾವ ಥರ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೊ ದಟ್ ಇಸ್ ವೆರಿ ರಾಂಗ್ ಆ್ಯಟಿಟ್ಯೂಡ್. ಸೊ ವಿ ಮಸ್ಟ್ ಕಾನ್ಸಂಟ್ರೇಟ್ ಆನ್ ದ ವರ್ಕ್ ದಟ್ ವಿ ಆರ್ ಡೂಯಿಂಗ್. ಅನ್ನಂ ಪರಬ್ರಹ್ಮಂ ಅನ್ನಂಗೆ ನಾವು ಊಟ ಮಾಡುವಾಗ ನಾವು ಊಟನ ಎಂಜಾಯ್ ಮಾಡಬೇಕು. ವಿ ಮಸ್ಟ್ ಎಂಜಾಯ್ ದ ಫುಡ್ ದಟ್ ವಿ ಆರ್ ಈಟಿಂಗ್. ಆವಾಗೇ ನಮಗೆ ಶರೀರಕ್ಕೆ ಅದು ಚೆನ್ನಾಗೆ ಹೋಗ್ತದೆ. ಅದೇ ಥರ ವಾಕ್ ವೈಲ್ ಯು ಆರ್ ವಾಕಿಂಗ್. ಎಷ್ಟೋ ಜನ ನಾವೇನು ಮಾಡ್ತೀವಿ ಅಂದರೆ ವಾಕಿಂಗ್ ಹೋದ ಎಲ್ಲ 4-5 ಜನ ಒಂದು ಗ್ರೂಪಾಗಿ ಹೋಗ್ತಾಯಿರ್ತಾರೆ. ಓಕೆ, ಇಟ್ಸ್ ಗುಡ್. ಬಟ್ ಹೋಗೋವಾಗ ಕೂಡ ಅಷ್ಟೇ ಅದ್ರ ಬಗ್ಗೆ ಏನೇನೋ ಪಾಲಿಟಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾಯಿರ್ತಾರೆ, ನಮ್ಮ ಬೇರೆಯವ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾಯಿರ್ತೀವಿ, ಅವನ್ನ ಕ್ರಿಟಿಸೈಸ್ ಮಾಡ್ತಾ ಅವನು ಹಿಂಗೆ ಅವನಿಗೆ ಬೇಕಾದ ಕೆಲಸಗಳೆಲ್ಲ ಡಿಸ್ಕಸ್ ಮಾಡ್ತಿರ್ತೀವಿ. ನಾವು ಹೋಗಿರೋ ನಮ್ಮ ಉದ್ದೇಶ ಏನು, ವಾಕಿಂಗ್ ಏನು ಮಾಡಬೇಕು, ನಮ್ಮ ಹೆಲ್ತ್ ಚೆನ್ನಾಗಿರಬೇಕು ಅಂತ ನಾವು ಹೋಗ್ತಾಯಿರ್ತೀವಿ. ಬಟ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರೋಲ್ಲ. ನೀವು ವಾಕ್ ಮಾಡೋವಾಗ ಯು ಮಸ್ಟ್ ಎಂಜಾಯ್ ದ ನೇಚರ್, ಯು ಮಸ್ಟ್ ಬಿ ವಿತ್ ದ ನೇಚರ್, ಯು ಮಸ್ಟ್ ಬಿ ಒನ್
ವಿತ್ ದ ನೇಚರ್. ಪ್ರಕೃತಿ ನೋಡಬೇಕು, ಪ್ರಕೃತಿ ಸವಿಬೇಕು, ಪ್ರಕೃತಿ ಎಂಜಾಯ್ ಮಾಡಬೇಕು. ಆಕಾಶ ನೋಡಿ, ಮತ್ತು ಈ ಪಕ್ಕದಲ್ಲಿ ಗ್ರೀನರಿ ನೋಡಿ, ಪ್ಲ್ಯಾಂಟ್ಸ್, ಚಿಕ್ಕ ಚಿಕ್ಕ ಅನಿಮಲ್ಸು ಅವೆಲ್ಲ ನೋಡಿ, ಹೂವು ಅವು ನೋಡಿ ಒಂದು 2 ಮಿನಿಟ್ಸ್ ನೀವು ಒಂದು ಗ್ರೀನರಿ ಹಂಗೆ ಒಂದು ನೋಡ್ತಾ ಇದ್ದರೆ ಡೆಫಿನೆಟ್ಲಿ ವಿಲ್ ಫರ್ಗೆಟ್ ಯುವರ್ ಸೆಲ್ಫ್. ಅಂದರೆ ಫುಲ್ ಅಟೆನ್ಷನ್, ಫೋಕಸ್ ಎಲ್ಲ ಅದರ ಮೇಲೆ ಬೀಳುತ್ತೆ. ಆ ಪ್ರಕೃತಿನ ಎಂಜಾಯ್ ಮಾಡಿದೆ ಅಂದರೆ ತುಂಬಾ ಅದೊಂಥರ ಡಿಫ್ರೆಂಟ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್. ಎಂಜಾಯ್ ಮಾಡಬೇಕು. ಅದಕ್ಕೆ ನಾವು ವಾಕಿಂಗ್ ಹೋಗೋದೇನಕ್ಕೆ ಅಂದರೆ, ವಾಕಿಂಗ್ ಹೋಗುವಾಗ ವಿ ಶುಡ್ ಎಂಜಾಯ್ ದ ನೇಚರ್, ವಿ ಶುಡ್ ಸಿ ದ ನೇಚರ್. ಪ್ಲ್ಯಾಂಟ್ಸು, ಅನಿಮಲ್ಸು, ಈ ಏನೋ ಚಿಕ್ಕ ಚಿಕ್ಕ ಪಕ್ಷಿಗಳು ಅರಸೋದು ಅವೆಲ್ಲ ನೋಡ್ತಾ ಇದ್ದರೆ ನಾವು ಎಂಜಾಯ್ ಮಾಡ್ತೀವಿ ಲೈಫನ್ನು. ನಿಮಗೆ ಕಾನ್ಸಂಟ್ರೇಷನ್ ಅದು ಎಂಜಾಯ್ ಮಾಡೋದಂದರೆ ನಿಮಗೆ ಎಷ್ಟು ಆರಾಮ ಅನಿಸುತ್ತೆ ಮೈಂಡ್ ಕೂಡ. ಅಂಥದ್ದು ಬಿಟ್ಬಿಟ್ಟು ಬೇರೆಲ್ಲ ಡಿಸ್ಕಸ್ ಮಾಡಿ ಮತ್ತು ಈಗೇನು ಅಲ್ಲಿಗೆ ಹೋಗಿ ಒಂದು ಟಿ ವಿ ಬಗ್ಗೆ, ಒಂದು ಏನೋ ಸಿನಿಮಾ ಬಗ್ಗೆ ಆಗಲಿ, ಬೇಕಿಲ್ಲದ ವಿಚಾರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ರೆ ವಾಕಿಂಗ್ ಮಾಡಿದ್ರೆ ಇಟ್ ಇಸ್ ನಾಟ್ ಅಟ್ ವಾಕಿಂಗ್. ಅದಕ್ಕೆ ಅದು ಹೇಳೋದು, ಈಟ್ ವೈಲ್ ಯು ಆರ್ ಈಟಿಂಗ್, ವಾಕ್ ವೈಲ್ ಯು ಆರ್ ವಾಕಿಂಗ್. ಅದೇ ಥರ ಇವು ನಾವು ಮನೆಗಿರ್ತೀವಿ, ಮನೆಗಿದ್ದಾವಾಗ ಆಫೀಸ್ ಬಗ್ಗೆ ವಿಚಾರ ಮಾಡೋದು, ಆಫೀಸಲ್ಲಿ ಕೂತ್ಕೊಳ್ಳೋವಾಗ ಮನೆ ಬಗ್ಗೆ ವಿಚಾರ ಮಾಡೋದು, ದಟ್ ಇಸ್ ನಾಟ್ ಗುಡ್. ನೀವು ಮನೆಗಿದ್ದಾಗ ಮನೆ ಕೆಲಸ ಮಾಡಿ, ಮನೆ ಎಂಜಾಯ್ ಕೆಲಸ ಮಾಡೋಕೆ ಎಂಜಾಯ್ ಮಾಡ್ತಾ ಮಾಡಬೇಕು. ಅದೇ ಥರ ಆಫೀಸ್ಗೆ ಹೋದಾಗೂ ಅಷ್ಟೇ, ಆಫೀಸ್ಗೆ ಹೋದಾಗ ಫುಲ್ ಅಟೆನ್ಷನ್ ಕಾನ್ಸಂಟ್ರೇಟ್ ಮಾಡಬೇಕು. ಯು ಮಸ್ಟ್ ಎಂಜಾಯ್ ಬೋತ್ ದಿ ವರ್ಕ್ ಅಟ್ ಡಿಫ್ರೆಂಟ್ ಲೆವೆಲ್ಸ್. ಒಂದೇ ಸರಿ ಇಲ್ಲಿಗೆ ಬಂದಾಗ ಆ ಕೆಲಸ ಮಾಡೋದು, ಅಲ್ಲಿಗೆ ಹೋದು ಈ ಕೆಲಸ ಮಾಡಿದ್ರೆ ಏನಿಲ್ಲ. ಇವಾಗ ನಮ್ಮ ಮಕ್ಕಳಿಗೂ ಅಷ್ಟೇ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತವೆ, ನಾವೇನು ಓದಾಗೂ ಅಷ್ಟೇ ಯು ಮಸ್ಟ್ ಕಾನ್ಸಂಟ್ರೇಟ್ ಫುಲ್ಲಿ. ಯುವರ್ ಫೋಕಸ್ ಶುಡ್ ಬಿ ಆನ್ ದಿ ಸ್ಟಡಿ ಓನ್ಲಿ. ನೀವು ಬುಕ್ ಮುಂದೆ ಇಟ್ಕೊಂಡು ಏನೋ ನೀವು ತಲೆಯೆಲ್ಲೋ ಇದ್ಬಿಟ್ರೆ ಅದು ಇದು ಯೋಚನೆ ಮಾಡ್ತಾಯಿದ್ರೆ ನೀವು ಎಷ್ಟು ಅವರ್ಸ್ ಓದ್ರೂ ವೇಸ್ಟೇ. ಯು ಮಸ್ಟ್ ಕಾನ್ಸಂಟ್ರೇಟ್. ಅವಾಗ ಫುಲ್ಲಿ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ಸಾಗಿ ಅಟೆನ್ಷನ್ ಕೊಟ್ಟು ಓದಿದ್ದು ಅಂದರೆ ಓ ಮೈ ಗಾಡ್, ಬಾ ನಂಗೆ ಚೆನ್ನಾಗಿ ಎಂಜಾಯ್ ಮಾಡ್ದಪ್ಪ, ಚೆನ್ನಾಗೆ ನನ್ನ ಪಾಯಿಂಟ್ಸ್ ಎಲ್ಲ ಜ್ಞಾಪಕ ಬಂದೈತೆ, ನಾನು ಚೆನ್ನಾಗಿ ಓದಿದ್ದೀನಿ, ಅದೆಲ್ಲ ನಮ್ಮ ಮೈಂಡಲ್ಲಿ ಹೋಗೈತೆ ಅಂದ್ಬಿಟ್ಟು ಯು ಕ್ಯಾನ್ ರಿಮೆಂಬರ್, ಯು ಕ್ಯಾನ್ ಟೆಲ್ ಅದರ್ಸ್ ಆಲ್ಸೋ. ಸೊ ಅದಕ್ಕೆ ವಾಟ್ ಎವರ್ ಯು ಡೂ, ಯು ಶುಡ್ ಬಿ ಫೋಕಸ್ಡ್ ಆನ್ ದಿ ವರ್ಕ್ ದಟ್ ಯು ಆರ್ ಡೂಯಿಂಗ್ ಅಟ್ ಪ್ರೆಸೆಂಟ್. ಅದೇ ಇಂಥದ್ದು ಎಷ್ಟಾದರೂ ಹೇಳ್ಬೋದು. ಏನೋ ಸಿಂಗ್ ವೈಲ್ ಯು ಆರ್ ಸಿಂಗಿಂಗ್, ಡ್ರೈವ್ ವೈಲ್ ಯು ಆರ್ ಡ್ರೈವಿಂಗ್. ಎಸ್, ಡ್ರೈವ್ ಮಾಡೋವಾಗ ಅಷ್ಟೇ ಒನ್ ಶುಡ್ ಬಿ ವೆರಿ ಕೇರ್ಫುಲ್. ಏನೋ ಈ ಸರಿನೋ ಈಗಿನ ಕಾಲ ನೋಡ್ತಾ ಇದ್ದೀವಿ, ಏನು ಡ್ರೈವ್ ಮಾಡೋ ಕೂಡ ಅವು ಕಿವಿಗಳಿಗೆ ಹಾಕ್ಕೊಂಡು ಡ್ರೈವ್ ಮಾಡ್ತಾಯಿರ್ತಾರೆ, ಹಾಡು ಹೇಳ್ಕೊತಾ ಇರ್ತಾರೆ. ಬಟ್ ಯುವರ್ ಫೋಕಸ್ ಶುಡ್ ಬಿ ಆನ್ ದಿ ಡ್ರೈವಿಂಗ್ ಓನ್ಲಿ. ಅದರಾಗ ಸಡನ್ನಾಗಿ ಯಾರನ್ನ ಬಂದುಬಿಡ್ತಾರೆ, ಆಕ್ಸಿಡೆಂಟ್ ಆಗ್ತವೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಸೊ ದಟ್ ಈಸ್ ಕಾಲ್ಡ್ ಮೈಂಡ್ಫುಲ್ನೆಸ್. ಯು ಮಸ್ಟ್ be mindfulness, that is body and mind should be on the work that you are doing. That is called mindfulness ಅಂತ. ಇಂಥ ಕಾನ್ಸೆಪ್ಟ್ಲಿ ಎಷ್ಟು ಪತ್ರಿಸಿ ಇಂಟ್ರೊಡ್ಯೂಸ್ ಮಾಡ್ಯಾರೆ. ಇನ್ನೊಂದ್ರ ಬಗ್ಗೆ ಅವ್ರ ಬಗ್ಗೆ ಒಂದು ಮೌನ ಬಗ್ಗೆ. ಮೌನ ಅಂದರೆ ಏನು? ಮೌನ ಅಂದರೆ ಯಾರ ಹತ್ರ ಮಾತಾಡಿದ್ರೆ ಹಂಗೆ ಸೈಲೆಂಟಾಗಿರಬೇಕು. ಆವಾಗ ಮೌನ ಆಚರಿಸ್ತಾ ಇರಬೇಕು. ಹೇಗಾದರೆ ನೀವು ಮೌನವಾಗಿ ಆಚರಿಸ್ತಾ ಇದ್ದರೆ ನಿಮಗೆ ಎಷ್ಟೋ ಶಕ್ತಿ ಬರುತ್ತೆ. ಅನ್ನೆಸಲಿ ಡೋಂಟ್ ವಾಂಟ್ ಟು ಟಾಕ್. See, there are some people, whether it is useful or not, whether you are interested or not, they go on talking. So that must be stopped at any cost. So if you go on talking unnecessarily, you are losing your energy. ನಮ್ಮ ಹತ್ರ ಇರೋ ಎನರ್ಜಿ ಎಲ್ಲ ಆ ಥರ ವೇಸ್ಟ್ ಮಾಡ್ಕೊತ ಇದ್ದೀವಿ ನಾವು. ಸೊ ಮೌನ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಟಾಪಿಕ್ಸ್. ಓಕೆ, ಸೊ ದಿಸ್ ಮೈಂಡ್ಫುಲ್ನೆಸ್ ಎಂಬುದು ನಮ್ಮ ಲೈಫ್ನಲ್ಲಿ ತುಂಬಾ ಇಂಪಾರ್ಟೆಂಟ್. ಮೈಂಡ್ಫುಲ್ನೆಸ್ಸಾಗಿ ಕೆಲಸ ಮಾಡ್ತಿರ್ಬೇಕು. ಏನೇ ಮಾಡಿದ್ರೂ ಮೈಂಡ್ಫುಲ್ನೆಸ್ ಆಗಿರಬೇಕು. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ಅವೇರ್ನೆಸ್ ಬರುತ್ತೆ. ಅವಾಗ ಮೈಂಡ್ಫುಲ್ನೆಸ್ ಮಾತಾಡಿದ್ರೆ ನಿಮಗೆ ಅವಾಗ ಆ ಶಕ್ತಿ ಇನ್ನೂ ಜಾಸ್ತಿ ಆಗುತ್ತೆ, ನೀವು ಶಕ್ತಿ ಕಳ್ಕೊಳ್ಳಲ್ಲ. ಸೊ ಪತ್ರಿಸಿ ಈ ಟಾಪಿಕ್ ಏನಕ್ಕೆ ಕೇಳೋರು ಅಂದರೆ, ಸೊ ನೀವು ಫೋಕಸ್ ಮಾಡೋದು ಕಲ್ತಿದ್ದು ಅಂದರೆ, ಈವನ್ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಮೆಡಿಟೇಷನ್, ಸೊ ಯು ಕ್ಯಾನ್ ಇಮ್ಮಿಡಿಯೇಟ್ಲಿ ಗೋ ಇನ್ ಟು ಡೀಪ್. ಸೊ ಬಿಕಾಸ್ ಫುಲ್ ಅಟೆನ್ಷನ್ ಕೊಟ್ಟಿದ್ದಂದರೆ ಆವಾಗ ನಮ್ಗೆ ಯಾವ ಥಾಟ್ಸು ಬರೋಲ್ಲ. ನಿಮಗೆ ಇವಾಗ ಊಟ ಮಾಡೋವಾಗ ಆಗಲಿ, ವಾಕಿಂಗ್ ಮಾಡೋವಾಗ ಆಗಲಿ, ಕಾನ್ಸಂಟ್ರೇಟ್ ಮಾಡಿದ್ರೆ ಎಲ್ಲ ಕೆಲಸ ಮಾಡ್ತಾಯಿದ್ರೆ, ಇನ್ನು ಮೆಡಿಟೇಷನ್ ಮಾಡೋ ಕೂಡ ನೀವು ಕೂತ್ಕೊಂಡಿದ್ದಂದರೆ ಡೆಫಿನೆಟ್ಲಿ ನೀವು ಕಾನ್ಸಂಟ್ರೇಟ್ ಮಾಡೋಲ್ಲ. ಯಾಕಂದರೆ ಇವಾಗ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಂದರೆ ಬೇರೆ ಯೋಚನೆಲ್ಲ ಬರ್ತಾ ಇರ್ತವೆ. ಬಿಕಾಸ್ ಯು ಹ್ಯಾವ್ ನಾಟ್ ಪ್ರಾಕ್ಟೀಸ್ಡ್ ದಿಸ್ ಮೈಂಡ್ಫುಲ್ನೆಸ್. ಯಾವಾಗ ಏನು ಕೆಲಸ ಮಾಡ್ತೀವೋ ಅದರ ಬಗ್ಗೆ ಫುಲ್ ಕಾನ್ಸಂಟ್ರೇಟ್ ಮಾಡಿದಂದರೆ 100% ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಆವಾಗ ನೀವು ಧ್ಯಾನ ಚೆನ್ನಾಗಿ ಮಾಡ್ಬೋದು. ಧ್ಯಾನ ನೀವು ಚೆನ್ನಾಗಿ ಹೋಗ್ತದೆ. ಅವಾಗ ಇಮ್ಮಿಡಿಯೇಟಿಗೆ 1-2-3 ಮಿನಿಟ್ಸ್ಗೆ ಕೂತ್ಕೊಂಡಿದ್ದ ತಕ್ಷಣ ಯು ವಿಲ್ ಗೋ ಇನ್ ಟು ಡೀಪ್ ಯುವರ್ ಸೆಲ್ಫ್. ಯು ವಿಲ್ ಎಂಜಾಯ್ ದ ಮೆಡಿಟೇಷನ್. ಅದಕ್ಕೆ ಈ ಮೆಡಿಟೇಷನ್ ಚೆನ್ನಾಗಿ ಮಾಡಬೇಕಂದ್ರೆ ಮೈಂಡ್ಫುಲ್ನೆಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ದಿಸ್ ಮೌನ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್.
ಆವಾಗ ಮೌನ ಮಾಡ್ತಾ ಇರಬೇಕು. ಮೌನ ನಾವು ಅಭ್ಯಾಸ ಮಾಡ್ತಾ ಇರಬೇಕು. ಬೇಕಿಲ್ಲದ ಕೆಲಸ ಇನ್ನೊಂದ್ಸರಿ ಮಾತಾಡಿ ನಾವು ಎನರ್ಜಿ ಪಡ್ಕೊಂಡಿರೋದನ್ನ ಈ ಥರ ದುರುಪಯೋಗ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ. ಸೊ ದೇರ್ ಆರ್ ಸೋ ಮೆನಿ ಅದರ್ ಕಾನ್ಸೆಪ್ಟ್ಸ್ ಪತ್ರಿಜಿ ಮಹಾರಾಜ್ used to introduce in his speeches. They are very valuable and important in our daily life also, for our development, for the development of our soul, and for the overall development of our body and mind. These concepts are very important. With this I will conclude today. Let us introduce some other topics next time. Thank you.